ತಲಕಾಯಲ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜೊತೆಗೆ ಬೆಟ್ಟದ ಮೇಲೆ ನೆಲೆಸಿರೋಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇಂದಿನಿಂದಲೂ ಸಹ ಪುರಾತನ ಕಾಲದಿಂದಲೂ ಸಹ ಜನ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸೋಂಥದ್ದು ವಾಡಿಕೆ ಪದ್ಧತಿ ಮತ್ತು ಅನಾದಿ ಕಾಲದಿಂದ ನಡ್ಕೊಂಡ್ಬರ್ತಾ ಇದ್ದಂಥ ಒಂದು ಭಕ್ತಿಯಿಂದ ನಡೀತಾ ಇದ್ದಂಥ ಒಂದು ಚಟುವಟಿಕೆ. ಅದಕ್ಕೆ ಮೆಟ್ಟಿಲುಗಳ ಒಂದು ಸಹಕಾರನೂ ಸಹ ಸಾರ್ವಜನಿಕರಿಂದ ಸರ್ಕಾರದ ಸಹಕಾರದಿಂದಲೂ ಸಹ ಬೆಟ್ಟಕ್ಕೆ ಮೆಟ್ಟಿಲುಗಳ ಸೇವೆಯೂ ಸಹ ಆಗಿದ್ದಂಥದ್ದು ನಾವು ನೋಡಿದ್ವಿ. ಮೆಟ್ಟಿಲನ್ನ ಹತ್ತಿ ಹೋಗುವಂಥದ್ದು ಭಾಳ ಪ್ರಯಾಸದಿಂದ ಕಷ್ಟದಲ್ಲಿ ಆಗ್ತಾಯಿತ್ತು. ಮೆಟ್ಟಿಲುಗಳು ಹತ್ತಕ್ಕಾಗದಿದ್ದಂಥವರು ಭಾಳಷ್ಟು ಜನ ರಸ್ತೆ ವ್ಯವಸ್ಥೆ ಬೆಟ್ಟಕ್ಕಾದರೆ ಭಾಳಷ್ಟು ಒಳ್ಳೆಯದು ಅಂತೇಳಿ ಸುಮಾರು ದಶಕಗಳಿಂದಲೂ ಸಹ ಈ ದೇವಸ್ಥಾನದ ಹೋಗೋದಕ್ಕೆ ರಸ್ತೆ ಆಗಬೇಕು ಅಂತೇಳಿ ಒಂದು ಮನವಿನ ಮಾಡ್ಕೊಳ್ತಾಯಿದ್ರು. ನಾವು ಸಹ ಸುಮಾರು ಬಾರಿ ಅಲ್ಲಿ ದೇವರ ದರ್ಶನ ಪಡ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ನಮಗೂ ಸಹ ಈ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ದೇವರಲ್ಲಿ ಒಂದು ಹರಕೆನೂ ಸಹ ಮಾಡ್ಕೊಳ್ತಾಯಿದ್ವಿ. ಕಳೆದ ಕೆಲವು ದಿನಗಳಿಂದ ಯತಿರಾಜ್ ಮಹಾಸ್ವಾಮಿಗಳು ಸಹ ಅಲ್ಲಿ ಬಂದು ಮೆಟ್ಟಿಲು ಹತ್ತಿ 85 ವರ್ಷಗಳ ಹಿರಿಯ ಜೀವ ಮೆಟ್ಟಿಲು ಹತ್ತಿ ಬಂದು ಸೇವೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡ್ಕೊಂಡು ನಮಗೆಲ್ರಿಗೂ ಸಹ ಆಶೀರ್ವಚನ ಮಾಡಿ ರಸ್ತೆನ ತಾವು ಕೂಡಲೇ ಕೈಗೆತ್ಕೊಂಡು ಮಾಡಬೇಕು ಅಂತೇಳಿ ನಮಗೆ ಒಂದು ತಾಕೀತು ಮಾಡಿದಾಗ ನಮಗೆಲ್ಲ ಭಾಳ ಸಂತೋಷ ಮತ್ತು ನಾವೆಲ್ಲರೂ ಸಹ ಪುಳಕಿತರಾಗಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ, ಈ ರಸ್ತೆಯನ್ನು ನಾವು ಕೈ ಹಾಕೋದ್ರಲ್ಲಿ ಭಾಳಷ್ಟು ಅರ್ಥ ಇದೆ, ನಾವು ಜಲ್ದಿ ಸ್ಟಾರ್ಟ್ ಮಾಡಬೇಕಂತೇಳಿ ಕೂಡಲೇ ಜನವರಿ 1ನೇ ತಾರೀಕು ಎಲ್ಲ ಆ ಭಾಗದ ಜನಗಳ ಆಶೀರ್ವಾದ ಆರೈಕೆ ಹರಕೆ ಏನಿತ್ತು ಈ ಬೆಟ್ಟಕ್ಕೆ ದಾರಿ ಆಗಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ನಾವು ಇಟಾಚಿ ತಂದು ಅಲ್ಲಿನ ಮುಖಂಡರುಗಳ ಸಹಕಾರದಿಂದ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಎಲ್ಲ ಒಬ್ಬ ಫಾರೆಸ್ಟ್ ಪ್ರತಿಯೊಬ್ಬರ ಸಹಕಾರದಿಂದಲೂ ಸಹ ರಸ್ತೆ ಕೆಲಸ ಪ್ರಾರಂಭ ಮಾಡಿ ಈಗ ರಸ್ತೆ ಸುಮಾರು 1.25 ಕಿಲೋಮೀಟ್ರಷ್ಟು ರಸ್ತೆ ಪ್ರಗತಿ ಆಗಿರೋಂಥದ್ದನ್ನು ನಾವು ನೋಡೋಂಥದ್ದು. ಸಾಕಷ್ಟು ಕಡಿದಾದಂಥ ವಾತಾವರಣ, ಸಾಕಷ್ಟು ಗುಂಡುಗಳನ್ನ ತೆಗೆಯುವಂಥದ್ದು, ಸಾಕಷ್ಟು ಒಂದು ರೀತಿ ಹೆಚ್ಚು ಕೆಲಸ ತಗೊಳ್ಳೋಂಥ ವಾತಾವರಣದಲ್ಲಿ ಕೆಲಸ ಆಗ್ತಾ ಇರೋಂಥದ್ದನ್ನು ರಸ್ತೆ ಮಾಡೋಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋಂಥದ್ದು ಭಾಳ ಸಂತೋಷ ಆಗ್ತದೆ. ಯಾವುದೇ ವಿಘ್ನಗಳಿಲ್ಲದೆ ದೇವರ ಅನುಗ್ರಹದಿಂದ ಸರಾಗವಾಗಿ ರಸ್ತೆ ಕೆಲಸ ಸಾಗ್ತಾಯಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಟ್ಟದ ಮೇಲೆ ನಾವು ರಸ್ತೆನ ಕನೆಕ್ಟ್ ಮಾಡೋಂಥ ಕೆಲಸನೂ ಸಹ ಆಗ್ತದೆ. ಬೆಟ್ಟದ ಮೇಲೂ ಸಹ ಒಂದಷ್ಟೆಲ್ಲ ಅಂಗಳನ ಬಣ್ಣ ಮಾಡಿ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ, ಗಿಡ ಮರ ಬೆಳೆಸೋದಕ್ಕೆ, ಒಂದು ರೀತಿ ದರ್ಶನಕ್ಕೆ ಬಂದಂಥವ್ರಿಗೆ ಅಲ್ಲಿನ ಒಂದು ಪ್ರಕೃತಿ ಒಂದು ಆಶೀರ್ವಚನ ಆಗುವಂಥ ವಾತಾವರಣನ ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಆ ಪ್ರಯತ್ನ ಹೆಚ್ಚು ಕಮ್ಮಿ 3/4 ಭಾಗದಷ್ಟು ಕೆಲಸ ಮುಗ್ದಿರೋಂಥದ್ದನ್ನು ಸಹ ತಾವುಗಳು ಸಹ ನೋಡಿ ಇವತ್ತು ಬಂದಿರ್ತೀರಿ. ಹಾಗಾಗಿ ಎಲ್ರಿಗೂ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ರಿಗೂ ಸಹ ಅವರ ದರ್ಶನದಿಂದ ಅವ್ರ ಕೆಲಸ ಕಾರ್ಯಗಳು ಎಲ್ಲನೂ ಸಹ ಈ ಭಾಗದ ರೈತಾಪಿ ವರ್ಗಕ್ಕೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ಈ ಒಂದು ಮಹತ್ ಕಾರ್ಯಕ್ಕೆ ನಮಗೂ ಸಹ ಶಕ್ತಿ ಕೊಟ್ಟಿರೋದಕ್ಕೆ ಜನತೆ ಆರೈಕೆ ಆಶೀರ್ವಾದದಿಂದ ನಾವು ಸಹ ಕಳೆದ 2 ಬಾರಿ ಚುನಾವಣೆಗಳಲ್ಲಿ ಸೋತರೂ ಸಹ ಎಲ್ಲೋ ಒಂದು ಕಡೆ ಜನ ಪುಟ್ಟಣ್ಣ ಚೆನ್ನಾಗಿರಬೇಕು, ಪುಟ್ಟಣ್ಣನ ಒಂದು ಆರೋಗ್ಯದ ಸ್ಥಿತಿ, ಆರ್ಥಿಕ ಸ್ಥಿತಿ ಎಲ್ಲೂ ತೊಂದರೆ ಆಗ್ಬೋದು ಅಂತೇಳಿ ಅವರ ಒಂದು ಬಯಕೆಯಲ್ಲಿ ನಮಗೂ ಸಹ ದೇವರ ಒಂದು ಅನುಗ್ರಹದಿಂದ ಒಂದು ರೀತಿ ಒಳ್ಳೆಯ ಅನುಕೂಲದ ವಾತಾವರಣದಲ್ಲಿ ಹೋಗ್ತಾ ಇರೋಂಥದ್ರಿಂದ ನಮಗೂ ಸಹ ಶಕ್ತಿ ಇದೆ. ಎಷ್ಟು ಆಗ್ತದೋ ಅಷ್ಟು ದೇವ್ರ ಕೆಲಸ ಮಾಡೋಂಥದ್ದು, ಜನಗಳ ಸೇವೆ ಮಾಡೋಂಥದ್ದೇ ನಮಗೆ ದೇವ್ರ ಕೆಲಸ ಮಾಡಿದ ಒಂದು ನೆಮ್ಮದಿ. ಆ ನಿಟ್ಟಿನಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ಅದಕ್ಕೆ ವಾಸ್ತವಿಕವಾಗಿ ಅಲ್ಲಿನ ರಸ್ತೆ ಕಾಲಾನುಕಾಲಕ್ಕೆ ಅನುಕೂಲ ಆಗೋಂಥ ಒಂದು ವಾತಾವರಣದಲ್ಲಿ ರಸ್ತೆ ಮಾಡೋಂಥ ವಿಚಾರದಲ್ಲಿ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿ ನಾವು ಸಫಲರಾಗ್ತಾಯಿದ್ದೀವಿ ಅನ್ನೋ ಒಂದು ನೆಮ್ಮದಿ ದೇವರ ಅನುಗ್ರಹದಿಂದ ಆಗ್ತಾಯಿದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಎಲ್ರಿಗೂ ಶುಭ ಭಗವಂತ ಬಯಸಲಿ ಅಂತೇಳಿ ನಾನು ಕೋರ್ಕೊತೀನಿ. ಸರ್, ಆ ರಸ್ತೆಯ ಕಚ್ಚಾ ರಸ್ತೆ ಸಂಪೂರ್ಣ ವೆಚ್ಚ ತಮ್ಮದೇ ಆಗಿರುತ್ತದೆ? ಹೌದೌದು, ಸಂಪೂರ್ಣವಾಗಿ ಈಗ ನಾವು ಜನವರಿ 1ನೇ ತಾರೀಕಿಂದನೂ ಈಗ 21-22ನೇ ತಾರೀಕುವರೆಗೂ ಈಗ ರಸ್ತೆ ನಡೆದಿದೆ. ಮುಂದೆನೂ ಸಹ
ಬೆಟ್ಟದ ಮೇಲೆ ಅಂಗಳ ಮಾಡೋಂಥದ್ದು ಎಲ್ಲವೂ ಸಹ ಸಂಪೂರ್ಣ ವೆಚ್ಚ ನಾವು ನಮ್ಮ ವೈಯಕ್ತಿಕವಾಗಿ ಬರ್ಸೋಂಥದ್ದು ನಾವೇ ಮಾಡ್ತಾಯಿದ್ವಿ. ಅದರಲ್ಲೇನು ಬೇರೆಯವರ ಆಸಕ್ತಿ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಯಾರೂ ಸಹ ಅದರ ವಿಚಾರವಾಗಿ ಸಹಾಯಕ್ಕೆ ಬಂದು ನಿಂತಂಥವರು ಇಲ್ಲ. ಹಾಗಾಗಿ ದೇವ್ರ ಶಕ್ತಿ ಇರೋ ಗಂಟ ನಾವು ಮಾಡೋದು ಅಂತ ಬಯಸಿ ಮಾಡ್ತಾಯಿದ್ದು ಆಗ್ಬಿಡುತ್ತೆ, ಕೆಲಸ ಆಗುತ್ತೆ, ಒಳ್ಳೆಯದಾಗುತ್ತಲ್ಲ. ಸರ್, ಇದು ಜಾತ್ರೆ ಒಳಗೆ ಇದೇನಾದರೂ ಕಂಪ್ಲೀಟ್ ಆಗೋ? ಹೌದು, ನಮ್ಮ ಆಸೆ, ನಮ್ಮ ಹೆಬ್ಬಯಕೆಯೂ ಸಹ ಜಾತ್ರೆ ಒಳಗಡೆ ಈ ರಸ್ತೆ ಸಂಪೂರ್ಣ ಆಗ್ಬಿಟ್ಟು ಎಲ್ಲರೂ ಸಹ ತಮ್ಮ ವಾಹನಗಳಲ್ಲಿ ಹೋಗಿ ಹೆಚ್ಚು ಜನ ದೇವರ ಬೆಟ್ಟದ ಮೇಲೆ ಇರೋಂಥ ವೆಂಕಟೇಶ್ವರ ಸ್ವಾಮಿನೂ ಸಹ ದರ್ಶನ ಮಾಡ್ಕೊಳ್ಳೋಂಥದ್ದಾಗಲಿ ಅಂತೇಳಿ ನನ್ನ ಮತ್ತು ನನ್ನ ಸಹಪಾಠಿಗಳ ಒಂದು ಬಯಕೆ ಆಗಿರ್ತದೆ. ಆ ನಿಟ್ಟಿನಲ್ಲಿ ಅದು ಪೂರೈಸಿ ಆ ಸ್ವಾಮಿ ಅನುಗ್ರಹದಿಂದ ಅಂತೇಳಿ ಪ್ರಾಮಾಣಿಕವಾಗಿ ಅಂತೂ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದು ಆ ದಿನಕ್ಕೆ